ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಜೈಲು ಆತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಸುದ್ದಿ ಇದು. ದರ್ಶನ್ ಜೈಲು ಆತಿಥ್ಯ ಪ್ರಕರಣಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ 7 ತಿಂಗಳ ಬಳಿಕ ಜೈಲಾಧಿಕಾರಿಗಳ ವಿಚಾರಣೆಗೆ ಒಪ್ಪಿಗೆ ಸಿಕ್ಕಿರುವಂತಹದ್ದು. ಜೈಲಿನಲ್ಲಿ ನಟ ದರ್ಶನ್ ಹಾಗೂ ರೌಡಿಗಳಿಗೆ ವಿಶೇಷ ಆತಿಥ್ಯವನ್ನು ನೀಡಲಾಗ್ತಾ ಇತ್ತು. ಜೈಲು ಆತಿಥ್ಯಕ್ಕೆ ಸಂಬಂಧಪಟ್ಟ ಹಾಗೆ 3 ಪ್ರತ್ಯೇಕ ಎಫ್ಐಆರ್ ಕೂಡ ದಾಖಲಾಗಿತ್ತು. 2 ಪ್ರಕರಣಗಳಲ್ಲಿ ದರ್ಶನ್ ಸೇರಿ ಕೆಲವರ ವಿಚಾರಣೆ, ಇನ್ನು 3ನೇ ಪ್ರಕರಣದಲ್ಲಿ ಕಾರಾಗೃಹ ಅಧಿಕಾರಿಗಳ ವಿಚಾರಣೆ. ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ಡಿನ ಆಸುಪಾಸಿನ ಹೊಂಡದಲ್ಲಿ ಆತನ ಮೃತ ಶರೀರ ಅನಾಥವಾಗಿ ಪತ್ತೆಯಾದಾಗ ಪ್ರಥಮವಾಗಿ ಆ ತನಿಖೆಯ ಪೊಲೀಸ್ ಅಧಿಕಾರಿಗೆ ಸಂಶಯ ಬಂದಿದ್ದು ನಟ ದರ್ಶನ್ ಮೇಲೆ. ಕಾರಣ ಆ ಮೃತದೇಹ ಪತ್ತೆ ಮಾಡಿದ ವ್ಯಕ್ತಿಯನ್ನ ಸರಿಯಾದ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ ಆ ಭಾಗದ ಸಿಸಿಟಿವಿ ಫುಟೇಜ್ ಗಮನಿಸಿದಾಗ ಈತ ಬಳಸ್ತಾ ಇದ್ದಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬಳಸ್ತಾ ಇದ್ದಂತಹ ಜೀಪ್ ಪತ್ತೆಯಾಗಿತ್ತು. ಅದರ ಆಧಾರದ ಮೇಲೆ ಮೈಸೂರಿನಲ್ಲಿ ಜಿಮ್ ಮಾಡ್ಕೊತಾ ಇದ್ರು. ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿ ಕರ್ಕ ಬಂದ್ರಲ್ಲ, ಆತನಿಗೆ ನ್ಯಾಯಾಂಗ ಬಂಧನ ಆಯಿತು, ಜುಡಿಷಿಯಲ್ ಕಸ್ಟಡಿ. ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ 5ಕ್ಕೂ ಹೆಚ್ಚು ಬಾರಿ ಆತನಿಗೆ ನ್ಯಾಯಾಂಗ ಬಂಧನ ಆಯಿತು ನಟ ದರ್ಶನ್ಗೆ. ಆ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ಆತ ಕೂಡ ರೌಡಿ ಶೀಟರ್, ಮಾಜಿ ಅಲ್ಲ ಹಾಲಿ ರೌಡಿ ಶೀಟ್ರೆ. ಆತ ಅದೇ ಜೈಲಿನಲ್ಲಿದ್ದ. ನಟ ದರ್ಶನ್ರನ್ನ ಪದೇ ಪದೇ ನೋಡೋದಕ್ಕೂ ಬರೋದು, ಮಾತನಾಡಿಸೋದು, ಆತನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರೋದು. ಒಂದೊಮ್ಮೆ ಗ್ರಹಚಾರ ಕೆಟ್ಟಿ ಯಾವ ದುರ್ಮುಹೂರ್ತದಲ್ಲಿ ಕೂತ್ಕೊಂಡಿದ್ರೋ ಏನೋ ವಿಲ್ಸನ್ ಗಾರ್ಡನ್ ಜೊತೆಗೆ ನಟ ದರ್ಶನ್ ಮತ್ತೆ ಹೊಟ್ಟೆ ಮಂಜ, ಹೀಗೆ ಒಂದಷ್ಟು ಜನ ಕೂತ್ಕೊಂಡಿದ್ರು. ಅದರಲ್ಲಿ ನಟ ದರ್ಶನ್ ಮ್ಯಾನೇಜರ್ ಕೂಡ ಕೂತ್ಕೊಂಡಿದ್ದ. ಅದು ಯಾವ ಕೈದಿ ಯಾವ ಭಾಗದಲ್ಲಿ ನಿಂತ್ಕೊಂಡು ಫೋಟೋ ತೆಗೆದ್ನೋ ಗೊತ್ತಿಲ್ಲ. ಫೋಟೋ ಒಂದು ವೈರಲ್ ಆಯಿತು. ಅದಾದ ನಂತರ ಅಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು. ಇದರ ಅರ್ಥ ಏನು ಅಂದರೆ, ಒಬ್ಬ ಇನ್ಫ್ಲೂಯೆನ್ಸ್ ಆಕ್ಟರ್ ಜೈಲಿಗೆ ಹೋದರೆ ಆತನಿಗೆ ರಾಜಾತಿಥ್ಯ ಸಿಗುತ್ತೆ. ಒಬ್ಬ ರೌಡಿ ಶೀಟರ್ ಪರಪ್ಪನ ಅಗ್ರಹಾರಕ್ಕೆ ಹೋದರೆ ಅಲ್ಲಿ ರಾಜಾತಿಥ್ಯ ಸಿಗುತ್ತೆ. ದುಡ್ಡಿರೋನು ಹೋದರೆ ಹೆಂಗೆ ಬೇಕಾದರೂ ಇರಬಹುದಾ ಅನ್ನುವಂಥ ಪ್ರಶ್ನೆಗಳು ಚರ್ಚೆಯಾಯಿತು. ಅದಾದ ನಂತರ ನಟ ದರ್ಶನ್ನನ್ನು ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು. ಈಗ ಹಳೆಯ ಪ್ರಕರಣ, ಅದರ ವಿರುದ್ಧ 3 ಎಫ್ಐಆರ್ ದಾಖಲಾಗಿತ್ತು. ಆ ವಿಚಾರಣೆ ಈಗ ತನಿಖೆ ಚುರುಕುಗೊಂಡಿರುವಂತಹದ್ದು. ಗೃಹ ಸಚಿವಾಲಯ ಅನುಮತಿಯನ್ನು ಕೊಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.